ನಾವು AGM ಒಂದು ಸದಸ್ಯರ ಹಬ್ಬ ಅಂತ ಮಾಡ್ತೀವಿ. ಸದಸ್ಯರೆಲ್ಲರೂ ಬರ್ತಾರೆ, ಎಲ್ಲ ಚರ್ಚೆ ಮಾಡ್ತೀವಿ. AG ಮ್ಯಾನೇಜರ್ ಹಬ್ಬದ ಥರ ಅಡುಗೆ ಮಾಡಿಸಿಕೊಂಡು ಎಷ್ಟನೇ ವರ್ಷದ ನಮ್ಮದು 2009 ಈ ಸಂಸ್ಥೆ ಎಷ್ಟು ಸದಸ್ಯರು? ಸುಮಾರು 2300 ಸದಸ್ಯರು. ಏನೆಲ್ಲ ಹೊಸ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ ನಾವು? ಯೋಜನೆಗಳಂದರೆ ನಮ್ಮಲ್ಲಿ ಪರ್ಸನಲ್ ಲೋನ್ ಕೊಡ್ತೀವಿ, ಹೌಸಿಂಗ್ ಲೋನ್ ಕೊಡ್ತೀವಿ, ಮಾರ್ಟ್ಗೇಜ್ ಮಾಡೋ ಹೌಸಿಂಗ್ ಲೋನ್, ಮತ್ತು ವೆಹಿಕಲ್ ಲೋನ್ ಕೊಡ್ತೀವಿ. ಮತ್ತು ನಮ್ಮ ಸದಸ್ಯರ ಮಕ್ಕಳು ಯಾರು 80%ಗಿಂತ ಹೆಚ್ಚು ಅಧಿಕ ಅಂಕಗಳನ್ನು ತೊಗೊಂಡಿರ್ತೀವಿ ಅಂಥ ಮಕ್ಕಳಿಗೆ SLC ಮತ್ತು PUC ಮಕ್ಕಳಿಗೆ ನಾವು ಒಂದು ಪ್ರಶಸ್ತಿ ಪುರಸ್ಕಾರ ಅಂತ ಮಾಡ್ತೀವಿ, ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತೀವಿ. ಉದ್ದೇಶ ನಮ್ಮ ಸದಸ್ಯರ ಮಕ್ಕಳಿಗೆ ನಾವೇ ಮೊದಲು ಸನ್ಮಾನ ಮಾಡಬೇಕು. ಇಲ್ಲಿಂದನೇ ಅವರು ನಮ್ಮ ಸದಸ್ಯರ ಮಕ್ಕಳಿಗೆ ಒಂದು ಉನ್ನತ ಸ್ಥಾನಮಾನ ಸಿಗಲಿ ಅಂತ ಹೇಳಿ ನಮ್ಮ ಸದಸ್ಯರ ಮಕ್ಕಳು ಏನು SLC ಮತ್ತು PUC, SLC ಮೊದಲನೇ ಹಂತ, PUC ಎರಡನೇ ಹಂತ, ಈ ಹಂತದಲ್ಲಿ ನಮ್ಮ ಸದಸ್ಯರ ಮಕ್ಕಳಿಗೆ ನಾವೇ ಮೊದಲು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ ಒಂದು ಗಾರ್ಲೆಂಡ್ ಹಾಕಿ ಒಂದು ಪ್ರೋತ್ಸಾಹಧನ ಅಂತ ಕೊಡ್ತೀವಿ. ಈ ಸರಿ ಪ್ರತಿ ವರ್ಷ ಎಷ್ಟು ಜನ ಮಕ್ಕಳೇ ಬಂದರೂ ಕೊಡ್ತೀವಿ. ಈ ಸರಿ ಸುಮಾರು SLCನಲ್ಲಿ ಒಂದು 15 ಜನ ಇರ್ಬೋದು, PUCನಲ್ಲಿ ಒಂದು 10 ಜನ ಇರ್ಬೋದು. ನಮ್ಮ ಸದಸ್ಯರ ಮಕ್ಕಳಾಗಿರ್ಬೇಕು, 80% ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ಬೇಕು, ಅಂಥವ್ರಿಗೆ ಸನ್ಮಾನ ಮಾಡ್ತೀವಿ. ಸರ್, ವೆಹಿಕಲ್ ಲೋನ್ ಎಲ್ಲ ಕೊಡ್ತೀನಿ ಅಂದ್ರಲ್ಲ ಸರ್, ಯಾವ ಪರ್ಸೆಂಟೇಜಲ್ಲಿ ಕೊಡ್ತೀರಾ ಸರ್? ಮತ್ತು ನಮ್ಮ ಮಾರ್ಟ್ಗೇಜ್ ಲೋನ್, ಹೌಸಿಂಗ್ ಲೋನ್ ಆಗಲಿ, ಬೇರೆ ಯಾವುದಾದ್ರು ಬಿಸ್ನೆಸ್ ಲೋನ್ ಆಗಲಿ, ಅದೆಲ್ಲ 11% ಕೊಡ್ತೀವಿ. ಸರ್, ಸದಸ್ಯರಿಗೆ ಏನೇನು ಇಷ್ಟಪಡ್ತೀವಿ? ನಮ್ಮ ಎಲ್ಲ ಸದಸ್ಯರುಗಳು ನಾವೊಂದು ಕುಟುಂಬದ ಥರ ಇದ್ದೀವಿ. ಇಷ್ಟು ವರ್ಷ ಎಲ್ಲ ಪ್ರೋತ್ಸಾಹಗಳನ್ನ ಕೊಟ್ಟು ತುಂಬ ಚೆನ್ನಾಗಿ ನಮ್ಮ ಬ್ಯಾಂಕ್ನ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಇದೇ ಥರ ಪ್ರೋತ್ಸಾಹ ಕೊಟ್ಕೊಂಡು ಇನ್ನೂ ಉನ್ನತ ಮಟ್ಟಿಗೆ ಈ ನಮ್ಮ ಹನುಮಗಿರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆ ಏನಿದೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವರೆಲ್ಲ ಪ್ರೋತ್ಸಾಹ ನಮ್ಮೊಂದಿಗೆ ಇರಬೇಕು ಅಂತ ಹೇಳಿ, ಮತ್ತು ಎಲ್ಲ ಏನು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅವರೆಲ್ಲರ ಆಶೀರ್ವಾದ ನಮ್ಮ ಮತ್ತು ನಮ್ಮ ತಂಡದ ಮೇಲೆ ಮತ್ತು ನಮ್ಮ ಸ್ಟಾಫ್ ಮೇಲೆ ಇರಲಿ ಅಂತ ಕೇಳ್ಕೊತೀವಿ.